ಮೊದಲಿದ್ದಂಥ ಖದರ್ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಲ್ಲವಾ? ಅಧಿಕಾರ ಕೊಟ್ಟು ಸಿದ್ದರಾಮಯ್ಯ ಕೈಕಟ್ಟಿ ಹಾಕಲಾಗಿದೆಯಾ? ಸಿದ್ದರಾಮಯ್ಯ ಮೇಲಿರೋ ಒತ್ತಡ ಆದರೂ ಏನು? ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ರಾಜಣ್ಣ ಬಿಚ್ಚಿಟ್ಟಿರುವಂಥ ಸ್ಫೋಟಕ ಸತ್ಯ ಇಲ್ಲಿದೆ ನೋಡಿ. ಬಂಗಾರದ ಪಂಜರದೊಳಗಿನ ಗಿಳಿ ಆಗಿದ್ದಾರಾ ಸಿದ್ದರಾಮಯ್ಯ? ಖಡಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ವೀಕ್ ಆಗಿದ್ದಾರಾ? ತಮ್ಮ ಹಳೆ ಖದರ್ ಕಳೆದುಕೊಂಡ್ರ ಸಿಎಂ ಸಿದ್ದರಾಮಯ್ಯ? ಸಿದ್ದು ಮೇಲೆ ಒತ್ತಡ, ಪರಮಾಪ್ತ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗಿನಿಂದಲೂ ಪವರ್ ಶೇರಿಂಗ್ ಚರ್ಚೆ ನಡೆಯುತ್ತಲೇ ಇದೆ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೆಯುತ್ತಿರೋ ಬೆನ್ನಲ್ಲೇ ಈಗ ಮಾಜಿ ಸಚಿವ, ಕಾಂಗ್ರೆಸ್ ಹಿರಿಯ ಶಾಸಕ ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದು, ಕಾಂಗ್ರೆಸ್ನ ಒಳಗಿನ ಒಳ ರಾಜಕೀಯವನ್ನ ಬಟಾಣಿದ ಹಿಂದುಳಿದ ವರ್ಗಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣರ ಈ ಹೇಳಿಕೆ ಸಿದ್ದು ವಿರೋಧಿ ಬಣಕ್ಕೆ ಮೃಷ್ಟಾನ್ನ ಭೋಜನ ಸಿಕ್ಕಂತಾಗಿದೆ. 2013ರಿಂದ 18ರ ಸಿದ್ದರಾಮಯ್ಯ ಬೇರೆ, ಈಗಿರೋ ಸಿದ್ದರಾಮಯ್ಯ ಬೇರೆ. ಆಗ ಪಾದರಸದಂತೆ ಕೆಲಸ ಇರೋದು. ಈಗ ಏನಾಗಿದೆಯೋ ಏನ್ ಕಥೆನೋ ಗೊತ್ತಿಲ್ಲ. ಆದ್ರೆ ನನಗೆ ಇರುವ ಮಾಹಿತಿ ಪ್ರಕಾರ ಅವರಿಗೆ ಬೇರೆ ಬೇರೆ ರೀತಿಯ ಒತ್ತಡ ಇದೆ, ಕೆಲವು ಹೇಳದೇ ಇರೋ ಒತ್ತಡಗಳು ಇದೆ. ಆದ್ರೆ ಏನೇ ಆದ್ರೂ ಎಂತಹ ಸಂದರ್ಭ ಬಂದ್ರು ಸಿಎಂ ಸಿದ್ದರಾಮಯ್ಯ ಅವರ ಪುಣ್ಯದ ಕಾರ್ಯಕ್ರಮ ಅಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮದ ಮಹತ್ವ ಹಳಬರಿಗೆ ಗೊತ್ತಾಗುತ್ತೆ. ಈಗಿನ ಯುವ ಜನತೆಗೆ ಹಸಿವಿನ ಮಹತ್ವ ಗೊತ್ತಿಲ್ಲ ಅಂತಲೇ ಮತ್ತೊಮ್ಮೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಸಿದ್ದರಾಮಯ್ಯನವರು 13-18 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗ ಪಾದರಸದ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಕಥೆನೋ ಗೊತ್ತಿಲ್ಲ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ಕೆಲವು ಹೇಳುವಂತ ಒತ್ತಡ ಹೇಳ್ಬಹುದು, ಕೆಲವು ಹೇಳದೇ ಇರುವಂತವೂ ಇದ್ದಾವೆ. ಆದ್ರಿಂದ ಏನೇ ಆದ್ರೂ ಕೂಡ ಇಂತಹ ಸಂದರ್ಭ ಬಂದರೂ ಕೂಡ ಸಿದ್ದರಾಮಯ್ಯನವರ ಒಂದೇ ಒಂದು ಪುಣ್ಯದ ಕಾರ್ಯಕ್ರಮ ಅಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಅದ್ರದ್ದು ಮಹತ್ವ ನಮ್ಮ ಈ ಒಂದು ಮಧ್ಯಮ ವಯಸ್ಸಿನವ್ರಿಗೆ ಗೊತ್ತಾಗಲ್ಲ, ಹಳೆ ಕಾಲದವ್ರನ್ನ ಕೇಳ್ಬೇಕು ನಾವು. ಒತ್ತಡದ ಬಗ್ಗೆ ಪ್ರಸ್ತಾಪ ಮಾಡಿರೋ ಕೆಎನ್ ರಾಜಣ್ಣ ಅವರ ಮಾತಿನ ಹಿಂದೆ ಹಲವು ರಾಜಕೀಯ ಲೆಕ್ಕಾಚಾರಗಳು ಇವೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ಮೇಲೆ ಮತ್ತೊಂದು ಗುಂಪು ಒತ್ತಡ ಹಾಕ್ತಾ ಇದೆ ಅನ್ನೋದು ಅವರ ಮಾತಿನ ಅರ್ಥ ಇರಬಹುದು. ಈಗಾಗಲೇ ಡಿಕೆ ಶಿವಕುಮಾರ್ ಪರ ನವೆಂಬರ್ನಲ್ಲಿ ಸಿಎಂ ಆಗಲಿದ್ದಾರೆ ಅನ್ನೋ ಅವರ ಬೆಂಬಲಿಗರ ಮಾತುಗಳು ಗುಟ್ಟಾಗಿ ಉಳಿದಿಲ್ಲ. ಇನ್ನು ಉಳಿದ ಅವಧಿಗೂ ನಾನೇ ಸಿಎಂ ಅಂತ ಈಗಾಗಲೇ ಹಲವು ಬಾರಿ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಿದ್ದಾರೆ. ನೇರ ನಿಷ್ಠುರವಾದಿಯಾಗಿರೋ ರಾಜಣ್ಣ ಅವರ ಈ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಲಿದೆ ಅನ್ನೋದು ಸತ್ಯ. ಟಿ ಯೋಗೀಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.